ಪ್ರಿಯರಾದ ದೇವಿ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ನೋ ಒನ್ ಈಸ್ ಯೂಸ್ಲೆಸ್ ಇನ್ ದಿಸ್ ವರ್ಲ್ಡ್ ಹೂ ಲೈಟನ್ಸ್ ದ ಬರ್ಡನ್ಸ್ ಆಫ್ ಅದರ್ಸ್. ಹೌದು, ಈ ಪ್ರಪಂಚದಲ್ಲಿ ಯಾರು ಕೂಡ ನಿಷ್ಪ್ರಯೋಜಕರು ಅಥವಾ ಅಪ್ರಯೋಜಕರು ಎಂಬುದಾಗಿ ಎಲ್ಲ. ಪ್ರತಿಯೊಬ್ಬರೂ ಇನ್ನೊಬ್ಬರ ಭಾರವನ್ನು ಇಳಿಸುವುದರಲ್ಲಿ ಉತ್ತಮ ಸಹಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ಹೌದು ಪ್ರಿಯರಾದ ದೇವಿ ಮಕ್ಕಳೇ, ನಾವು ಅನೇಕ ಸಾರಿ ಅನೇಕ ವ್ಯಕ್ತಿಗಳನ್ನಾಗಲಿ ಅಥವಾ ಕೆಲವು ಜನರನ್ನಾಗಲಿ ಅಥವಾ ನಮಗಿಂತ ಸ್ವಲ್ಪ ಕೆಳಮಟ್ಟದಲ್ಲಿರುವ ಕೆಲವರನ್ನು ನೋಡುವಾಗ ಇವರು ಯಾವ ಪ್ರಯೋಜನಕ್ಕೂ ಬಾರದವರು, ಏನು ಸುಖ ಇಲ್ಲ, ಇವರಿಂದ ಯಾವ ಪ್ರಯೋಜನವೂ ಇಲ್ಲ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಆದರೆ ನಿಜವಾದ ಸತ್ಯ ಏನೆಂಬುದಾಗಿ ನೋಡುವುದಾದರೆ, ಈ ಲೋಕದಲ್ಲಿ ದೇವರಿಂದ ಸೃಷ್ಟಿಸಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಗಳು, ಪ್ರತಿಯೊಬ್ಬ ಮನುಷ್ಯರು ಒಂದಲ್ಲ ಒಂದು ಕಾರಣಕ್ಕಾಗಿ ಅಥವಾ ಒಂದಲ್ಲ ಒಂದು ಉದ್ದೇಶಕ್ಕಾಗಿ ಅವರು ದೇವರಿಂದ ಸೃಷ್ಟಿಸಲ್ಪಟ್ಟವರಾಗಿದ್ದಾರೆ. ಯಾರು ಕೂಡ ನಿಷ್ಪ್ರಯೋಜಕರಾಗಿ ಲೋಕಕ್ಕೆ ಕಳುಹಿಸಲ್ಪಟ್ಟಿಲ್ಲ. ನಮಗೆ ಗೊತ್ತಿರುವ ಹಾಗೆ ದೇವರು ಮನುಷ್ಯರನ್ನು ಸೃಷ್ಟಿಸಿದ್ದೇ ತನ್ನ ನಾಮದ ಮಹಿಮೆಗಾಗಿ ಎಂಬುದಾಗಿ. ಹೌದು, ದೇವರು ಆ ಮನುಷ್ಯರನ್ನು ಸೃಷ್ಟಿಸಿದರ ಜೊತೆಗೆ ತನ್ನನ್ನು ಮಹಿಮೆಪಡಿಸಬೇಕು ಎಂಬುದಾಗಿ ಮಾತ್ರವಲ್ಲದೆ ಅವರು ಕೂಡ ರಕ್ಷಣೆಯನ್ನು ಹೊಂದಿ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನು ಅವರಿಗಾಗಿ ಈಗಲೂ ಆತರಿಯುತ್ತಾ ಇದ್ದಾನೆ. ಅದರಿಂದ ಮನುಷ್ಯ ಮಾತ್ರದವರಾದ ನಾವು ಯಾವ ವ್ಯಕ್ತಿಗಳನ್ನಾಗಲಿ, ವಸ್ತುಗಳನ್ನಾಗಲಿ ಅಥವಾ ಸಂದರ್ಭಗಳನ್ನಾಗಲಿ ಇದು ನಿಷ್ಪ್ರಯೋಜನ, ಇದು ಬೇಡವಾದುದು ಎಂಬುದಾಗಿ ಅಲ್ಪವಾಗಿ ಎಣಿಸಬಾರದು. ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಯೆಹೋವನು ಒಂದೊಂದನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ಹೌದು ನೋಡಿ, ದೇವರು ಈ ಲೋಕದಲ್ಲಿ ಇರುವ ಪ್ರತಿಯೊಂದು ವಿಷಯವನ್ನು, ಪ್ರತಿಯೊಂದು ವಸ್ತುವನ್ನು, ಪ್ರತಿಯೊಂದು ವ್ಯಕ್ತಿಯನ್ನು ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾನೆ. ನಮ್ಮ ಕಣ್ಣಿಗೆ ಅದು ನಿಷ್ಪ್ರಯೋಜನವಾಗಿ ಕಾಣಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಅಮೂಲ್ಯರಾಗಿದ್ದಾರೆ, ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಮಾನ್ಯರಾಗಿದ್ದಾರೆ. ಆದ್ದರಿಂದ ನಾವು ಯಾರನ್ನು ಕೂಡ ನಿಷ್ಪ್ರಯೋಜಕರು, ಏನೂ ಪ್ರಯೋಜನವಿಲ್ಲದವರು ಎಂಬುದಾಗಿ ಕೀಳರಿಮೆಯ ಭಾವನೆಯಿಂದ ನೋಡುವುದನ್ನು ಬಿಟ್ಟು ದೇವರು ಯಾವ ಒಂದು ಉದ್ದೇಶದಿಂದ ಅವರನ್ನು ಈ ಲೋಕಕ್ಕೆ ಕಳಿಸಿದ್ದಾನೆ ಎಂಬುದಾಗಿ ನಾವು ದೇವರನ್ನು ನೆನೆಸಿ ನಾವು ಕೃತಜ್ಞತೆಯುಳ್ಳವರಾಗಿರೋಣ. ನಮ್ಮ ಉದ್ದೇಶವನ್ನು ಕೂಡ ಅರಿತವರಾಗಿ ಅದಕ್ಕಾಗಿ ಪ್ರಯಾಸ ಪಡೋಣ. ಅದರ ಮೂಲಕ ಬರುವ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.